ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಡುಗೆ ಸಖಿ. ನಿಮ್ಮ ಚಾನಲ್ನ ಮೊನಟೈಸೇಷನ್ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತಾ? ರೀಯೂಸ್ಡ್ ಕಂಟೆಂಟಿಂದ ರಿಜೆಕ್ಟ್ ಆಗಿದೆಯಾ? ಬನ್ನಿ, ಹಾಗಿದ್ದರೆ ಈ ವಿಡಿಯೋ ನೋಡಿ ಒಂದೇ ದಿನದಲ್ಲಿ ಅಪ್ರೂವಲ್ ಹೇಗೆ ಸಿಗುತ್ತೆ ಅಂತ ತೋರಿಸ್ತೀನಿ. ನಿಮ್ಮ ಚಾನಲ್ ಮೊನಟೈಸೇಷನ್ಗೆ ಹತ್ರ ಆದಾಗ YT ಕಡೆಯಿಂದ ಈ ರೀತಿಯಾಗಿ ಒಂದು ಮೇಲ್ ಬರುತ್ತೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಒಂದೆರಡು ದಿನದಲ್ಲೇ ಅಪ್ರೂವ್ ಅಥವಾ ರಿಜೆಕ್ಟ್ ಆಗುತ್ತೆ. ರಿಜೆಕ್ಟ್ ಆದ ಪಕ್ಷದಲ್ಲಿ ಯೂಟ್ಯೂಬಿಂದ ಈ ರೀತಿ ಇನ್ನೊಂದು ಮೇಲ್ ಬರುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆನ್ ಟ್ಯಾಬ್ಗೆ ಹೋದರೆ ಯಾವ ಕಾರಣಕ್ಕೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ರೀಯೂಸ್ ಕಂಟೆಂಟಿಂದ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ದರೆ ನೀವು ಸೋಷಿಯಲ್ ಮೀಡಿಯಾಯಿಂದ ಡೌನ್ಲೋಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರುವ ರೀಯೂಸ್ಡ್ ಅಥವಾ ಕಾಪಿರೈಟ್ ಕಂಟೆಂಟ್ ಡಿಲೀಟ್ ಮಾಡಿ 30 ದಿನದ ನಂತರ ಮತ್ತೆ ಮೊನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು. ಒಂದು ವೇಳೆ ನಿಮ್ಮ ಚಾನಲ್ನಲ್ಲಿ ರೀಯೂಸ್ ಕಂಟೆಂಟ್ ಇಲ್ಲವೆಂಬ ಗ್ಯಾರಂಟಿ ಇದ್ದ ಪಕ್ಷದಲ್ಲಿ ನೀವು ಡೈರೆಕ್ಟಾಗಿ ಅಪೀಲ್ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಎರಡನೇ ಸಲ ಸಹ ನಿಮ್ಮ ಮೊನಟೈಸೇಷನ್ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ ನೀವು ಅಪೀಲ್ ವಿಡಿಯೋ ಸಬ್ಮಿಟ್ ಮಾಡಬಹುದು. ನನ್ನ ಚಾನಲ್ನಲ್ಲಿ ಸೋಷಿಯಲ್ ಮೀಡಿಯಾಯಿಂದ ಡೌನ್ಲೋಡ್ ಮಾಡಿದ ಕೆಲವು ಫೋಟೋಗಳನ್ನು ಹಾಕಿದ್ದೆ, ಆದ್ದರಿಂದ ರಿಜೆಕ್ಟ್ ಆಯಿತು. ಆ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡಿ 30 ದಿನದ ನಂತರ ಮೊನಟೈಸೇಷನ್ಗೆ ಅಪ್ಲೈ ಮಾಡಿದೆ. ಆಗಲೂ ರೀಯೂಸ್ಡ್ ಕಂಟೆಂಟ್ ಕಾರಣದಿಂದ ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಯಿತು. ಆಗ ನಾನು ಅಪೀಲ್ ವಿಡಿಯೋ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದೆ. ಬನ್ನಿ, ಅಪೀಲ್ ವಿಡಿಯೋ ಹೇಗೆ ಮಾಡಬೇಕೆಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳುತ್ತೇನೆ. ಮೊದಲು ನಿಮ್ಮ ಹಾಗೂ ನಿಮ್ಮ ಚಾನಲ್ ಬಗ್ಗೆ ತಿಳಿಸಿ. ವೀಕ್ಷಕರಿಗೆ ನಿಮ್ಮ ಚಾನಲ್ನಿಂದ ಏನು ದೊರೆಯುತ್ತದೆ ಎಂದು ತಿಳಿಸಿ. ಉದಾಹರಣೆಗೆ ಮಾಹಿತಿ ಅಥವಾ ಮನರಂಜನೆಯ ಎಂದು ತಿಳಿಸಿ. ವಿಡಿಯೋದ ಮೊದಲ 30 ಸೆಕೆಂಡ್ನಲ್ಲಿ ನಿಮ್ಮ ಚಾನಲ್ನ URL ತೋರಿಸಿ ಅಥವಾ ತಿಳಿಸಿ. ನೀವು ಎಲ್ಲಿ ಹಾಗೂ ಹೇಗೆ ಶೂಟ್ ಮಾಡುತ್ತೀರಿ ಎಂದು ತೋರಿಸಿ. ನೀವು ಶೂಟ್ ಮಾಡಿದ ವಿಡಿಯೋ ಹೇಗೆ ಎಡಿಟ್ ಮಾಡುತ್ತೀರಾ ಎಂದು ತೋರಿಸಿ. ಉದಾಹರಣೆಗೆ ವಿಡಿಯೋ ಎಡಿಟಿಂಗ್ಗೆ ಯಾವ ಟೂಲ್ ಯೂಸ್ ಮಾಡ್ತೀರಾ, ವಾಯ್ಸ್ ಹೇಗೆ ಕೊಡ್ತೀರಾ, ಥಂಬ್ನೇಲ್ ಹೇಗೆ ಕ್ರಿಯೇಟ್ ಮಾಡ್ತೀರಾ, ಇದರ ಬಗ್ಗೆ ವಿವರವಾಗಿ ತಿಳಿಸಿ. ಅಪೀಲ್ ವಿಡಿಯೋ 5 ನಿಮಿಷದ ಒಳಗಡೆ ಇರಬೇಕು ಮತ್ತು ಮೊನಟೈಸೇಷನ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿ ಅಪೀಲ್ ವಿಡಿಯೋ ಸಬ್ಮಿಟ್ ಮಾಡೋವರೆಗೂ ಯಾವುದೇ ವಿಡಿಯೋ ಡಿಲೀಟ್ ಮಾಡಿರಬಾರ್ದು. ಅಪೀಲ್ ವಿಡಿಯೋವನ್ನು ಇಂಗ್ಲೀಷ್, ಹಿಂದಿ ಅಥವಾ ಕೆಲವು ಫಾರಿನ್ ಲ್ಯಾಂಗ್ವೇಜಸಲ್ಲಿ ಸಿದ್ಧಪಡಿಸಬೇಕಾಗುತ್ತದೆ. ನಾನು ಮಾಡಿದ ಅಪೀಲ್ ವಿಡಿಯೋ ಈಗ ತೋರಿಸುತ್ತೇನೆ. Hello, I am Manjula and I am from Bangalore, India. I am a housewife and I am appreciated for my cooking skills by my family, friends and relatives since a long time. So I thought of sharing my cooking skills with others and opened an YouTube channel named Nimma Aduge Sakhi. Nimma Aduge Sakhi are Kannada words which means your cooking friend in English. My intention is to teach those who are new to cooking as well as for those who want to try out some new dishes. This is my kitchen where all my cooking videos are shot. Even though there are many cooking channels on YouTube, in my channel at the beginning itself I show all the ingredients required for a dish along with their quantities. This will ensure that my viewers will keep the required ingredients upfront and don't miss any while cooking. I follow the below steps for preparing an YouTube video related to cooking. First, I shoot the videos and photos of the dish I am preparing using a mobile phone. I copy all the videos and photos from mobile to laptop. I play these videos one by one on laptop and give voice over for each step which I record using a mobile phone. ಒಂದು ಬೌಲ್ ರವೆ, ತುಪ್ಪ 3 ಸ್ಪೂನ್, ಕ್ಯಾರೆಟ್ ಪೀಸಸ್ 1 ಬೌಲ್, ಹುರುಳಿಕಾಯಿ 1 ಬೌಲ್, ಈರುಳ್ಳಿ 1 ಬೌಲ್, ಮೆಣಸಿನಕಾಯಿ 6ರಿಂದ 7, ಸಾಸಿವೆ, ಜೀರಿಗೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು,
ನೆನೆಸಿ ಬೇಯಿಸಿರುವ ಬಟಾಣಿ, ಉದ್ದಿನಬೇಳೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ತುರಿದಿರುವ ಶುಂಠಿ ಸ್ವಲ್ಪ. I copy the voiceover audio files from mobile to laptop. I open Clipchamp application and import all the video and audio files into it. I place the audio files to appropriate position related to the video clip. I export the final video in 1080 format. Then I create a thumbnail with the image of the dish I cooked using Microsoft Paint tool or online at pixlr.com website. Finally, I upload the dish video and thumbnail image on YouTube. Before reapplying, I made sure that my channel contains only self-made videos and no reused content. So I request you kindly to recheck and consider me for the YouTube Partner Program. Thank you. ನಿಮ್ಮ ಅಪೀಲ್ ವಿಡಿಯೋ ತಯಾರಾದ ನಂತರ ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟೆಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಚಾನಲ್ನ URL ಹಾಕಿ. ಅಪೀಲ್ ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆನ್ ಟ್ಯಾಬ್ಗೆ ಹೋಗ್ಬಿಟ್ಟು ನೀವು ಕಾಪಿ ಮಾಡ್ಕೊಂಡಂಥ URL ಲಿಂಕನ್ನು ಇಲ್ಲಿ ಪೇಸ್ಟ್ ಮಾಡಿ. ಈಗ ಅಪೀಲ್ ಸಬ್ಮಿಟ್ ಮಾಡಿ. ಅಪೀಲ್ ಸಬ್ಮಿಟ್ ಮಾಡಿದಾಗ ಈ ಥರ ನೋಟಿಫಿಕೇಷನ್ ಬರುತ್ತೆ. 14 ದಿನದೊಳಗೆ ನಿಮ್ಮ ಅಪೀಲ್ ವಿಡಿಯೋ ರಿವ್ಯೂ ಮಾಡಿ ಫಲಿತಾಂಶ ತಿಳಿಸುತ್ತಾರೆ. ನಿಮ್ಮ ಅಪೀಲ್ ವಿಡಿಯೋ ಅವರಿಗೆ ಒಪ್ಪಿಗೆ ಆದಲ್ಲಿ ಒಂದೇ ದಿನದಲ್ಲಿ ಮೊನೆಟೈಸೇಷನ್ ಅಪ್ರೂವ್ ಮಾಡ್ತಾರೆ. ನನ್ನ ಅಪೀಲ್ ವಿಡಿಯೋ ಕೇವಲ 6 ಗಂಟೆಯೊಳಗೆ ರಿವ್ಯೂ ಆಗಿ ಮೊನೆಟೈಸೇಷನ್ಗೆ ಅಪ್ರೂವ್ ಆಯಿತು. ಅಪ್ರೂವ್ ಆದಾಗ ನಿಮಗೆ ಈ ಥರ ಒಂದು ಮೇಲ್ ಬರುತ್ತೆ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮ್ಮ ಚಾನಲ್ಗೆ ಹೋದಾಗ ಈ ರೀತಿ ಮೆಸೇಜ್ ಕಾಣುತ್ತೆ. ಅಪೀಲ್ ವಿಡಿಯೋ ಅಥವಾ ಸಬ್ಮಿಷನ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಕ್ಲಾರಿಫೈ ಮಾಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.